ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀರು ಸಂಸ್ಕರಣಾ ಘಟಕಕ್ಕೆ ಬಿದ್ದು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಓರ್ವ ಕಾರ್ಮಿಕನ ರಕ್ಷಣೆಯನ್ನ ಮಾಡಲಾಗಿದೆ. ಇನ್ನು ಇಬ್ಬರಿಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ವರ್ತೂರು ಬಳಿಯ ಬೆಳಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಬೆಳಗೆರೆಯ ತ್ಯಾಜ್ಯ ನೀರು ಸಂರಕ್ಷಣಾ ಘಟಕ, ಬಿಹಾರದ ಬ್ರಿಜೇಶ್ ಹಾಗೆ ತಮಿಳುನಾಡು ಮೂಲದ ಅಖಿಲೇಶ್ ಇಬ್ಬರು ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಟ್ಯಾಂಕ್ ಬಳಿ ಕೆಲಸ ಮಾಡ್ತಾ ಇರ್ತಾರೆ 3 ಜನ ಕಾರ್ಮಿಕರು. ಆಯಾ ತಪ್ಪಿ ಟ್ಯಾಂಕ್ ಒಳಗೆ ಬಿದ್ದು ಬಿಡ್ತಾರೆ ಈ 3 ಜನರು. ತಕ್ಷಣ ಓರ್ವನನ್ನ ಅಲ್ಲಿದ್ದಂಥ ಉಳಿದ ಕಾರ್ಮಿಕರು ನೋಡಿದಂಥ ಸಂದರ್ಭದಲ್ಲಿ ಹೋಗಿ ಕಾಪಾಡ್ತಾರೆ. ಆತನನ್ನ ರಕ್ಷಣೆಯನ್ನ ಮಾಡುವಂಥ ಕೆಲಸ ಆಗುತ್ತೆ. ಆತ ಸೇಫ್ ಆಗ್ತಾನೆ. ಆದರೆ ಇಬ್ಬರು ಮಾತ್ರ ಈಗಲೂ ನಾಪತ್ತೆಯಾಗಿದ್ದಾರೆ. ಅವರಿಬ್ಬರಿಗಾಗಿ ಹುಡುಕಾಟವನ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ವರ್ತೂರು ಪೊಲೀಸರಿಂದ ಶೋಧ ಮಾಡಲಾಗುವಂಥ ಕೆಲಸ ನಿರಂತರವಾಗಿ ಮುಂದುವರಿತಾ ಇದೆ. ಜಲಮಂಡಳಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಟ್ಯಾಂಕ್ ಒಳಗೆ ಇಬ್ಬರು ಕಾರ್ಮಿಕರು ಆಯಾತಪ್ಪಿ ಬಿದ್ದು ಈಗ ನಾಪತ್ತೆ ಆಗಿದ್ದಾರೆ. ಬಿಹಾರ ಮೂಲದ ಬ್ರಿಜೇಶ್ ಹಾಗೆ ತಮಿಳುನಾಡು ಮೂಲದ ಅಖಿಲೇಶ್ ನಾಪತ್ತೆಯಾದವರು. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ. ಕಾರ್ಮಿಕರಿಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ತೀವ್ರವಾದಂಥ ಶೋಧವನ್ನ ನಡೆಸ್ತಾ ಇದ್ದಾರೆ. ವರ್ತೂರಿನ ಬೆಳಗೆರೆಯಲ್ಲಿ ಜಲಮಂಡಳಿಯ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕ ಇದೆ. ಇದರಲ್ಲಿ 16 ಮಂದಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಜೆ ಸುಮಾರಿಗೆ ಟ್ಯಾಂಕ್ ಬಳಿ ಕೆಲಸ ಮಾಡ್ತಾ ಇದ್ದಂಥ 3 ಕಾರ್ಮಿಕರು ಕೂಡ ಆಯಾತಪ್ಪಿ ಕೆಳಗೆ ಬಿದ್ದು ಹೋಗ್ತಾರೆ. ಒಬ್ಬನನ್ನ ಇತರೆ ಕಾರ್ಮಿಕರು ಬಂದು ರಕ್ಷಣೆ ಮಾಡ್ತಾರೆ. ಆದರೆ ಬ್ರಿಜೇಶ್ ಮತ್ತು ಅಖಿಲೇಶ್ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಅವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಅನ್ನೋದಾಗಿಯೂ ಕೂಡ ಸದ್ಯ ಪೊಲೀಸರು ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ.